ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನೆನ್ನೆಯ ವ್ಲಾಗ್ ಆಗಿರುತ್ತೆ. ನಿನ್ನೆ ನಾವು ಅಮ್ಮನ ಕರ್ಕೊಂಡು ಹಾಸ್ಪಿಟಲಿಗೆ ಹೋಗೋಣ ಅಂತ ಹಾಸನಿಗೆ ಹೋಗ್ತಾ ಇದ್ವಿ. ನಿನ್ನೆನೂ ಅಷ್ಟೇ ಸ್ವಲ್ಪ ಮಳೆ ಜಾಸ್ತಿನೇ ಬರ್ತಾ ಇತ್ತು. ನಮ್ಮೂರಿಂದ ಹೋಗ್ಬೇಕಾದ್ರೆ ಹಿಂಗೆ ಟ್ರೈನ್ ನಿಂತಿರೋದೊಂದು ಕಾಣುತ್ತೆ ಒಂದು ಊರ ಹತ್ರ. ಅಲ್ಲಿಂದ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಈ ಪೆಟ್ರೋಲ್ ಬಂಕಲ್ಲಿ ಒಂದು ನ್ಯೂಸ್ ಪೇಪರು ಫ್ರೀ ಕೊಡ್ತಾರೆ ಯಾವಾಗ ಹಾಕಿಸ್ಕೊಂಡ್ರು. ಅಲ್ಲಿ ಈಗಂತೂ ಹಾಸನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ಆ ಟ್ರಾಫಿಕಲ್ಲಿ ಅಪ್ಪನಿಗೆ ಗಾಡಿ ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟು ಟ್ರಾಫಿಕ್ಕು. ಸೊ ನಾವು ಆಸ್ಪತ್ರೆಗೆ ಹೋಗೋಣ ಅಂತ ಈ ಮಂಗಳೂರು ಆಸ್ಪತ್ರೆ ಇದೆಯಲ್ಲ, ಸಕಲೇಶ್ಪುರ ರೋಡ್, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಮ್ಯಾಕ್ಸ್, ಬಾಟಾ ಶೋರೂಮು ಎಲ್ಲ ಇದೆ. ಅಲ್ಲಿ ಯಾವ ಹಾಸ್ಪಿಟಲ್ ಅಂದರೆ ಆಯುರ್ವೇದಿಕ್ ಹಾಸ್ಪಿಟಲ್, ಧರ್ಮಸ್ಥಳ ಮಂಜುನಾಥ ಆಯುರ್ವೇದಿಕ್ ಹಾಸ್ಪಿಟಲು. ಸೊ ನೋಡಿ, ಇದೇನೆ ಆಯುರ್ವೇದಿಕ್ ಹಾಸ್ಪಿಟಲು. ತುಂಬ ಅಂದರೆ ತುಂಬ ದೊಡ್ಡ ಹಾಸ್ಪಿಟಲು. ನಾನು ಇಲ್ಲಿಗೆ ಒಂದು 15 ಇಯರ್ಸ್ ಆಯಿತು. 15 ಇಯರ್ಸ್ ಬ್ಯಾಕ್ ನಾನು ಬಂದಿದ್ದೆ ಈ ಹಾಸ್ಪಿಟಲ್ಗೆ. ಆವಾಗ ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದರು, ಇವಾಗಲೂ ಅಷ್ಟೇ ನೀಟಾಗಿದೆ ಹಾಸ್ಪಿಟಲು. ತುಂಬ ಅಂದರೆ ತುಂಬ ಚೆನ್ನಾಗಿ ಡಾಕ್ಟರ್ಸು ಪೇಷಂಟ್ನ ಅಟೆಂಡ್ ಮಾಡ್ತಾರೆ. ಅಮ್ಮಂಗೆ ಓಡಾಡೋಕ್ಕಾಗ್ತಿರ್ಲಿಲ್ಲ. ಸೊ ನೋಡೋಣ, ಇಲ್ಲಿ ಒಂದು ಸ್ವಲ್ಪ ತೋರಿಸಿದ್ರೆ ಏನು ಹೇಳ್ತಾರೆ ಅಂತೇಳಿ. ನೋಡಿ ಎಷ್ಟು ದೊಡ್ಡ ಹಾಸ್ಪಿಟಲ್ ಅಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಸ್ಪಿಟಲ್ ಒಳಗಡೆ ಗಜ್ಜಿ ಸೌಂಡ್ ಮಾಡಲ್ಲ, ಸೈಲೆಂಟಾಗಿರ್ತಾರೆ. ನೋಡಿ ಆಚೆನೇ ಎಷ್ಟು ನೀಟಾಗಿ ಗಿಡಗಳು ಬೆಳೆಸಿದ್ದಾರೆ. ಇದು ಇವಾಗ ಅಂತಲ್ಲ, ಹಾಸ್ಪಿಟಲ್ ಓಪನ್ ಆದಾಗ ಯಾವಾಗ ಈ ಥರ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಹಿಂಗೆ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಮತ್ತು ಇವರಿಗೆ ಯಾವ್ಯಾವ ಥರ ಗಿಡಗಳೆಲ್ಲ ಬೇಕು ಅದನ್ನು ಅವರೇ ಬೆಳ್ಕೊಂಡಿರ್ತಾರೆ. ಮತ್ತು ಪೇಷಂಟ್ನೂ ಅಷ್ಟೇ, ಒಂದು ನಡೆಯೋಕ್ಕಾಗಲ್ಲ ಅಂದರೆ ಗೇಟಿಗೆ ಕಾರ್ ಕಳಿಸ್ಬಿಟ್ಟು ಅಲ್ಲಿಂದ ವಾಕರಲ್ಲಿ ಅವರೇ ಕರ್ಕೊಂಡು ಬರ್ತಾರೆ. ನೋಡಿ ಎಂಟ್ರೆನ್ಸ್ ಈ ಥರ ಇದೆ. ನಡ್ಕೊಂಡು ಓಡಾಡೋರಿಗೆ ಬೇರೆ ಗೇಟ್ ಇದೆ. ವೆಹಿಕಲ್ಸ್ ಮತ್ತು ವಾಕರ್, ವೀಲ್ ಚೇರ್ ಬೇಕು ಅನ್ನೋರಿಗೆ ಈ ಫ್ರಂಟ್ ಗೇಟಿಂದನೇ ಬಿಡ್ತಾರೆ. ನೋಡಿ ಅವ್ರು ವೀಲ್ ಚೇರ್ ತಂದರು. ಅಷ್ಟೊತ್ತಿಗೆ ನನ್ನನ್ನು ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಒಳಗೆ ಕಳಿಸಿದ್ರು. 30 ರುಪೀಸಿಗೆ ಔಟ್ ಪೇಷಂಟಿಗೆ ಯಾವ ಡಾಕ್ಟ್ರು ಬೇಕಂತ ಗೊತ್ತಿರಲ್ವಲ್ಲ, ಅವರಿಗೆ 30 ರುಪೀಸಿಗೆ ಕಾರ್ಡ್ ಮಾಡಿಕೊಡ್ತಾರೆ. ನೋಡಿ ಎಷ್ಟು ನೀಟಾಗಿದೆ. ಅಲ್ಲಿ ಎಲ್ಲ ಕಡೆ ಯಾವ್ಯಾವ ಡಾಕ್ಟರ್ಸು ಯಾವ್ಯಾವ ಟ್ರೀಟ್ಮೆಂಟಿಗಿದ್ದಾರೆ ಅಂತೆಲ್ಲ ಬೋರ್ಡ್ ಕನ್ನಡದಲ್ಲೇ ಬರೆದಾಕಿರ್ತಾರೆ. ನೋಡಿ ಒಳಗಡೆನೂ ಅಷ್ಟೇ ತುಂಬ ಅಂದರೆ ತುಂಬ ನೀಟಾಗಿದೆ ಹಾಸ್ಪಿಟಲು. ನಾನು ಮೊದಲು ಯಾವಾಗ ಬಂದಾಗ ಹೆಂಗಿತ್ತು, ಈಗಲೂ ಅದಕ್ಕಿಂತ ನೀಟಾಗೇ ಇದೆ ಏನೋ ಇನ್ನೂ. ನೋಡಿ ಈ ಥರ ಎಲ್ಲ ಗಿಡಗಳು ಫುಲ್ಲು ಮಧ್ಯೆ ಏನೇನು ವರಾಂಡ ಸಿಗುತ್ತೆ ಅಲ್ಲೆಲ್ಲ ಗಿಡಗಳು ಹಾಕೊಂಡಿದ್ದಾರೆ. ನಮಗೆ ತೋರಿಸಿದ ಡಾಕ್ಟ್ರು ಅಡ್ಮಿಟ್ ಮಾಡಬೇಕು, 15 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದರು. ಒಬ್ರು ಇರಬೇಕಾಗುತ್ತೆ ಅವ್ರ ಜೊತೆ ಅಂತ ಹೇಳಿ. ಸೊ ಅದಕ್ಕೆ 15 ಡೇಸಿಗೆ ಆಗುವಷ್ಟು ಟ್ಯಾಬ್ಲೆಟ್ಸ್ ತಗೊಂಡು ಹೊರಡೋಣ. ಇನ್ನು ಸ್ವಲ್ಪ ಹಣ್ಣುಗಳೆಲ್ಲ ತಗೊಬೇಕು. ಹಣ್ಣೆಲ್ಲ ತಗೊಂಬಿಟ್ಟು ಹೊರಡೋಣ ಅಂತ ಹೊರಟ್ವಿ. ನನಗಂತೂ ಆ ಪ್ಲೇಸ್ ತುಂಬ ನೀಟ್ ಅನ್ನಿಸ್ತು. ಅಲ್ಲಿಂದ ನಾವು ಬಂದಿದ್ದು ಮಾರ್ಕೆಟ್ ರೋಡ್ಗೆ, ಮಧು ಸಿಲ್ಕ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಮಾರ್ಕೆಟಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಯಾವುದೋ ಪ್ರೊಟೆಸ್ಟ್ ನಡೀತಾ ಇತ್ತು ಹೇಮಾವತಿ ಸ್ಟ್ಯಾಚು ಹತ್ರ, ನಮ್ಮ ಹಾಸನದಿದು ಫೇಮಸ್ ಸ್ಟ್ಯಾಚು. ಅಲ್ಲಿಂದ ಮಾರ್ಕೆಟಿಗೆ ಬಂದ್ವಿ. ಮಳೆ ಅಂದರೆ ಸಿಕ್ಕಾಪಟ್ಟೆ ಜಿಟಿ ಮಳೆ, ಓಡಾಡೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಆದರೂ ಹಣ್ಣೆಲ್ಲ ಖಾಲಿಯಾಗಿತ್ತು. ತರೋಣ ಅಂತ ಹೋದ್ವಿ. ಪಪ್ಪಾಯ ಎಲ್ಲ ತಗೊಂಡ್ವಿ. ಮ್ಯಾಂಗೋ ಇತ್ತೀಚೆಗೆ ಚೆನ್ನಾಗಿಲ್ಲ, ಸೊ ಮ್ಯಾಂಗೋ ತಗೊಳ್ಳಿಲ್ಲ. ಪಪ್ಪಾಯ ಮತ್ತು ಪೊಮಗ್ರನೇಟ್ ಎಲ್ಲ ತಗೊಂಡು ಹಂಗೆ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಇನ್ನೇನು ಹಬ್ಬ ಬರ್ತಿದೆ, ಸೀರೆಗಳು ನೋಡಬೇಕಲ್ಲ. ಸುಮ್ಮನೆ ಹಂಗೇ ಆಚೆಯಿಂದ ನೋಡ್ಕೊಂಡು ಹೋದ್ವಿ. ಒಂದು 4-5 ಸೀರೆ ಇಷ್ಟ ಆಯಿತು. ನಾವು ತಗೊಳಕ್ಕೆ ಹೋದಾಗ ಆ ಥರ ಸೀರೆಗಳೇ ಇರೋಲ್ಲ. ಇದ್ದಾಗ ತಗೋಬೇಕು ಅಂತ ಅಂದರೆ ಆವಾಗ ಹಾಸ್ಪಿಟಲಿಗೆ ಹೋಗಿದ್ವಲ್ಲ, ತಗೊಳ್ಳೋ ಮನಸ್ಸಿರಲಿಲ್ಲ. ಸೊ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಇದು ನಾವು ಓದಿದ ಕಾಲೇಜು. ಥ್ಯಾಂಕ್ ಯು.